ಗೈಸ್ ಡಿಜೆ ಟಿಲ್ಲು ಸೆಕೆಂಡ್ ಪಾರ್ಟ್ ನೈಟ್ ಮೂವಿ ನೋಡ್ಕೊಂಡು ಬಂದಿನಿ. ಓನ್ಲಿ ತೆಲುಗುದಾಗ ರಿಲೀಸ್ ಆಗಿದೆ. ನೀವು ಫಸ್ಟ್ ಪಾರ್ಟ್ ನೋಡಿದ್ರೆ ಸೆಕೆಂಡ್ ಪಾರ್ಟ್ ಸ್ಟೋರಿ ನಿಮಗೆ ಅರ್ಥ ಆಗ್ತದೆ. ಆ್ಯಕ್ಚುಲಿ ಅವ್ನುಗಳು ಏನಾಯಿತು, ಮರ್ಡರ್ ಹೆಂಗಾಯಿತು, ಮತ್ತು ಹೆಂಗೆ ಹೊರಗೆ ಬಂದನು, ಮೂವಿ ಸ್ಟೋರಿ ಅಲ್ಲೇ ಎಂಡ್ ಆದಮೇಲೂ ಮತ್ತು ಸೆಕೆಂಡ್ ಪಾರ್ಟ್ ಯಾಕೆ ಬಂತು ಅಂತ ನಂಗೆ ಡೌಟ್ ಬರ್ಲತ್ತಿತ್ತು. ಮತ್ತು ಟೇಲರ್ ನೋಡಿದ್ದೀನಲ್ಲ ನಾ, ಟೇಲರ್ ಬಗ್ಗೆ ನಾನು ಡಿಸ್ಕಸ್ನ ಮಾಡಿಲ್ಲ. ಓಕೆ, ನಾ 2-3 ಜಾಗದಾಗ ಮಾತಾಡಿದ ಈ ಮೂವಿ ಸೆಕೆಂಡ್ ಪಾರ್ಟ್ ಬರ್ಲತ್ತ ಅಂತ. ಮತ್ತು ರಾತ್ರಿ ಮೂವಿ ನೋಡೋ ಮಟ್ಟಿಗೆ ನನಗೆ ಸ್ವಲ್ಪ ದಿಮಾಕ್ನಾಗ ಅದೇ ಒಳ್ಳೆತ್ತಿತ್ತು. ಏನಪ್ಪ ಅದರಪ್ಲೇ ಇರ್ತದ, ಅದರಪ್ಲೇ ಕಾಮಿಡಿ ಇರ್ತದ, ಅದರಪ್ಲೇ ರೊಮ್ಯಾನ್ಸ್ ಇರ್ತದ ಫಿಲ್ಮ್ನಲ್ಲಿ ಅಂತ ನಂಗೆ ಡೌಟ್ ಬರ್ಲತ್ತಿದ್ದು ರಿಪೀಟ್ ನೋಡೋ ಮಟ್ಟಿಗೆ. ಬಟ್ ಇಲ್ಲ, ಸ್ವಲ್ಪ ಚೇಂಜ್ ಅದ ಫಿಲ್ಮ್ ಬಗ್ಗೆ ನಾವು ಮಾತಾಡೋದು. ತೋರ್ಕಿದ ಪಲ್ಲೆ ವಿಡಿಯೋಕ್ಕೆ ಲೈಕ್ ಮಾಡಿ, ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ಫಸ್ಟ್ ಪಾರ್ಟ್ ಒಳಗೆ ಅವ್ನು ಹುಡುಗ ಒಂದು ಮರ್ಡರ್ ಆಗ್ತದೆ. ಓಕೆನಾ, ಅದು ಮರ್ಡರ್ ಆಗಕ್ಕೆ ಕಾರಣ ಏನಿತ್ತು ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದ. ಫಸ್ಟ್ ಪಾರ್ಟ್ ಒಳಗೆ ಹೆಂಗೆ ಮರ್ಡರ್ ಆಯಿತು, ಅವ್ನು ಹೆಂಗೆ ಹೊರಗೆ ಬಂದನು, ಅದ್ರೊಳಗೆ ಏನೇನು ಪ್ರಾಬ್ಲಮ್ ಆಯಿತು, ಮತ್ತು ಸಿದ್ದು ಆ್ಯಕ್ಟಿಂಗ್ ಹೆಂಗಿತ್ತು. ಮತ್ತು ಈ ಫಿಲ್ಮ್ನಲ್ಲಿ ನಾವು ಮಾತಾಡಬೇಕಂದ್ರೆ ಥೋಡೆ ಸೇಮ್ ರಿಪೀಟ್ ಅಪ್ಲೇ ನಮಗೆ ಅನ್ಸೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ, ಇದು ಸಾಂಗ್ ಅಲ್ಲಿ, ಮತ್ತು ಅದು ಥೋಡೆ ಡೈಲಾಗ್ ಫಿಲ್ಮ್ನಲ್ಲಿ ಅವಲ್ಲ ಸ್ವಲ್ಪ ರಿಪೀಟ್ ಅಪ್ಲೇ ನಮಗೆ ಅನ್ಸೋ. ಅಲ್ಲಿದಲ್ಲಿ ಫಿಲ್ಮ್ನಲ್ಲಿ ಥೋಡೆ ಕಾಮಿಡಿ ಅಲ್ಲಿ ಮತ್ತು ರೊಮ್ಯಾಂಟಿಕ್ ಸೀನ್ ಅಲ್ಲಿ ಫಿಲ್ಮ್ನಲ್ಲಿ ಅನುಪಮ ಫಿಲ್ಮ್ನಲ್ಲಿ ಯಾರಲ್ಲ ತೋ ಅದು ಮ್ಯಾಜಿಕ್ ಅನಿಸಲ್ಲ ನಮಗೆ. ಅನುಪಮ ಒಳಗೂ ಮ್ಯಾಜಿಕ್ ಅನಿಸ್ತದ, ಬಟ್ ಅದು ಮ್ಯಾಜಿಕ್ ಅನಿಸಲ್ಲ ನಮಗೂ. ಅದು ರೊಮ್ಯಾಂಟಿಕ್ ಸೀನ್ ಒಳಗೆ ಓಕೆ ನಮಗೆ ಅನಿಸ್ತದೆ. ಬಟ್ ಅದು ಫಸ್ಟ್ ಪಾರ್ಟ್ ಅಂದಾಗ ಒಂದು ಬೇರೆ ಲೆವೆಲ್ ಇತ್ತು. ಹುಚ್ಚಪ್ಲೆ ಕಾಮಿಡಿ ಇತ್ತು ಫಿಲ್ಮಲ್ಲಿ, ಲಾಜಿಕ್ ಇಲ್ಲದೆ ಮಾತುಗಳಿದ್ದು, ಅದು ಬೇರೆ ಲೆವೆಲ್ ಫಿಲ್ಮ್. మీకు డిస్కౌంట్ ఇచ్చి నేను షాప్ మూసుకునేది ఎత్తు. ಓಕೆನಾ, ಡಿಜೆ ಟಿಲ್ಲಿ ಅಂದ್ರೆ ಒಂದು ರ್ಯಾಪ್ ಮ್ಯೂಸಿಕ್. ಓಕೆನಾ, ಈ ಫಿಲ್ಮಲ್ಲಿ ಒಂದು ರ್ಯಾಪ್ ಮ್ಯೂಸಿಕ್ ಆದ ಇಲ್ಲ ಅಂತಿಲ್ಲ, ಬಟ್ ಅದು ಮ್ಯಾಜಿಕ್ ನಮಗೆ ಅನಿಸಲ್ಲ. ಈಗ ಸೆಕೆಂಡ್ ಪಾರ್ಟ್ ಒಳಗೂ ಅನುಪಮ ರೊಮ್ಯಾಂಟಿಕ್ ಸೀನ್ಗಳವಲ್ಲ, ಅವ್ರ ಆ್ಯಕ್ಟಿಂಗ್ ಅದಲ್ಲ, ತೋ ರಾಧಿಕಾ ಅಪ್ಲೆ ನಮಗೆ ಅನಿಸಲ್ಲ. ಓಕೆ, ಅನುಪಮ ಆ್ಯಕ್ಟಿಂಗ್ನು ಸರಿಯಾಗದ ಇಲ್ಲ ಅಂತಿಲ್ಲ, ಬಟ್ ಅದು ಮ್ಯಾಜಿಕ್ ಫೀಲ್ ಅಪ್ಲೆ ನಮಗೆ ಅನಿಸಲ್ಲ. ಓಕೆ, ನಾರ್ಮಲ್ ಅಪ್ಲೆ ಆ್ಯಕ್ಟಿಂಗ್ ನಮಗೆ ಅನಿಸಲ್ಲ. ಈಗ ನಾವು ಮಾತಾಡ್ಬೇಕಂದ್ರೆ ಮೂವಿ ಸ್ಟೋರಿ ಬಗ್ಗೆ ಇದ್ರೊಳಗೂ ಮತ್ತು ದೊಡ್ಡ ಪ್ರಾಬ್ಲಮ್ ಮತ್ತು ಸಿಗಬೋತನ ಒಂದು ಹುಡುಗಿ ಸಲಿಗೆ. ಈಗ ಫಸ್ಟ್ ಪಾರ್ಟ್ ಒಳಗೆ ಹೆಂಗೆ ಸಿಗಿಬಿದ್ದೀನಲ್ಲ, ಸೆಕೆಂಡ್ ಪಾರ್ಟ್ ಒಳಗೂ ಅದೇ ರಿಪೀಟ್ ಇಲ್ಲ ಆಗ್ತದ. ಅದು ಫಸ್ಟ್ ಪಾರ್ಟ್ ಒಳಗೆ ಹೆಂಗೆ ಮಾಡೋದಾಯ್ತು, ಸೆಕೆಂಡ್ ಪಾರ್ಟ್ ಸ್ಟೋರಿನೂ ಅಲ್ಲೇ ಸ್ಟಾರ್ಟ್ ಆಗ್ತದೆ. ಇದೆಲ್ಲ ಪ್ರಾಬ್ಲಮ್ ಮತ್ತು ಅಲ್ಲೇ ಚಾಲು ಆಗ್ತದೆ. ಬಟ್ ಇಲ್ಲಿ ಫ್ಯಾಮಿಲಿ ಬಗ್ಗೆ ನಾವು ಮಾತಾಡ್ಬೇಕಂತ ಸಿದ್ದು, ಅದು ಫಸ್ಟ್ ಪಾರ್ಟ್ ಒಳಗೆ ಏನು ಕಾಮಿಡಿ ಇತ್ತಲ್ಲ, ಅದು ಹಾಸ್ಪಿಟಲ್ ಸೀನ್ ಆಗಲಿ, ಜೈಲ್ ಆಗಲಿ, ಮತ್ತು ಸ್ಟೋರಿ ಇತ್ತಲ್ಲ, ಅದು ಸೆಕೆಂಡ್ ಪಾರ್ಟ್ ಒಳಗೆ ನಮಗೆ ಅನಿಸಲ್ಲ. ಯಾಕಂದ್ರೆ ಇಲ್ಲಿ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ದಾಗೆ ಇಲ್ಲಿ ಅವ್ರ ಅಪ್ಪನ ಕೂಡ ಮಾತಾಡಿದ್ರೆ, ಅವ್ನ ಕೂಡ ಮಾತಾಡಿದ್ರೆ ಅದೊಂದು ಪಾಯಿಂಟ್ ಓಕೆ ಅನಿಸ್ತದ. ಬಟ್ ಫಸ್ಟ್ ಪಾರ್ಟ್ ಒಳಗೆ ಅವ್ರ ಫ್ಯಾಮಿಲಿ ಸಂಗಟ ಏನು ಬಾಂಡಿಂಗ್ ಇತ್ತಲ್ಲ, ಅದು ಅನಿಸಲ್ಲ ಮ್ಯಾಜಿಕ್ ಅಪ್ಲೆ. ಓಕೆ, ನಮಗೆ ಅನಿಸ್ತದ, ಬಟ್ ಥೋಡೆ ಚೇಂಜ್ ಮಾಡ್ಯಾರ ಇಲ್ಲಂತಿಲ್ಲ. ಅದು ಸೇಮ್ ಮ್ಯೂಸಿಕ್ ನಮಗೆ ಅನಿಸ್ತದ, ಬಟ್ ಇಲ್ಲಿ ಫ್ರೆಶ್ ಮ್ಯೂಸಿಕ್ನು ಕೊಟ್ಟಾರ, ಫ್ರೆಶ್ ಡೈಲಾಗ್ನು ಇಟ್ಟಾರ. ಕಾಮಿಡಿ ಬಗ್ಗೆ ನಾವು ಮಾತಾಡೋದು ಸ್ವಲ್ಪ ನಮಗೆ ಬೆಟರ್ ಅನಿಸ್ತದ. ಅದು ಮಾರ್ಕಸ್ ಡೈಲಾಗ್ ಏನದ ಫಿಲ್ಮ್ನಲ್ಲಿ ರಿಪೀಟ್ ನಮಗೆ ಅನಿಸ್ತದ. ఇట్లా ఉంటుంది మనతోని. నువ్వు కొట్టిన రీమిక్స్కి నేను ఒరిజినల్ సాంగ్ మర్చిపోయినా అక్క, అట్లుంటుంది మనతోని ಅಂತ ಒಂದು ಡೈಲಾಗ್ ಅದ ಫಿಲ್ಮ್ನಲ್ಲಿ. ಅದು ಮಜಾ ಬರ್ತದೆ ಅವ್ನು ನೋಡೋ ಮಟ್ಟಿಗೆ. ಅವ್ನ ಡಿಜೆ ಟಿಲ್ಲು ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅವ್ನ ಆ್ಯಟಿಟ್ಯೂಡ್ ಮನುಷ್ಯನ, ಅವ್ನದು ಯಾರು ಕೂಡ ಸಂಬಂಧ ಇಲ್ಲ, ಅವ್ನ ಲೈಫ್ನಾಗ ಅವ್ನು ಎಂಜಾಯ್ ಬದುಕ್ಲತ್ತಾನೋ ಅಂತ ಒಂದು ಪಾಯಿಂಟ್ ಇಲ್ಲಿ ಚಲೋ ಇಟ್ಟಾರ, ಇಲ್ಲಂತಿಲ್ಲ. ಬಟ್ ಸ್ವಲ್ಪ ಅನುಪಮದೂ ಅದು ರೊಮ್ಯಾಂಟಿಕ್ ಅಪ್ಲೆ ಇರಬೇಕಂತ ನಮಗಿನ್ನ ಮಜಾ ಬರ್ತದೆ ನನಗೆ ಅನಿಸಿದ್ದು. ಈಗ ಎಂಡಿಂಗ್ದಾಗೂ ಸೆಕೆಂಡ್ ಥರ್ಡ್ ಪಾರ್ಟ್ನೂ ಬರ್ತದೆ. ಸೊ ಫಿಲಿಮ್ನಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ರೋಲ್ನೂ ಅದ, ಅದು ನೋಡೋ ಮಟ್ಟಿಗೆ ನಮಗೆ ಮಜಾ ಬರ್ತದೆ. ಮತ್ತು ಒಂದು ಚಂದ್ರಮುಖಿ ಸಾಂಗ್ನೂ ಇಟ್ಟಾರ, ಅದು ಮಜಾನು ಬರ್ತದೆ ನಮಗೆ ಕೇಳಕ್ಕೆ. ಬಟ್ ಗೆಸ್ಟ್ ಅಪಿಯರೆನ್ಸ್ ರೋಲ್ ಇರ್ತದೆ ನೋಡ್ರಿ, ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾವು ಮಾತಾಡೋಂಗೆ ಫಸ್ಟ್ ಪಾರ್ಟ್ ಒಳಗೆ ಅದೊಂದು ಏನೋ ಮ್ಯೂಸಿಕ್ ಇರ್ತದು, ಅದನ್ನು ಕೇಳೋ ಮಟ್ಟಿಗೆ ಒಂದು ಬೇರೆನೇ ಮಜಾ ಬರ್ತಿತ್ತು. టిల్లు టిల్లు రారా బ్యాంబు చికెన్ నిన్న మంది తీసుకపోయింది నన్ను. ಸೆಕೆಂಡ್ ಪಾರ್ಟ್ ಒಳಗೆ ಅದು ನಮಗೆ ಮಿಸ್ ಅಪ್ಲೈ ಅನಿಸದ. ಓಕೆ, ಅನುಪಮ ಹೆಂಗೆ ರೊಮ್ಯಾಂಟಿಕ್ ಸೀನ್ ಇರ್ತಾ ಕಾರ್ ಒಳಗೆ, ಅದು ನೋಡ್ಲಕ್ಕೂ ಮಜಾ ಬರ್ತದೆ, ಬಟ್ ಅದು ಅನಿಸಲ್ಲ ಮ್ಯಾಜಿಕ್ ಅಪ್ಲೈ. ಒಂದು ಪಾರ್ಟ್ ನಮಗೆ ಅನಿಸಲ್ಲ. ಐ ಹೋಪ್ ನೀವು ಫಸ್ಟ್ ಪಾರ್ಟ್ ನೋಡಿದ್ರೆ ನಿಮಗೆ ಸೆಕೆಂಡ್ ಪಾರ್ಟ್ ಸ್ಟೋರಿ ಆಗ್ತದ. ನಿಮ್ಗೆ ಸ್ವಲ್ಪನ ತೆಲುಗು ಬಂತಂದ್ರೆ ಡೆಫಿನೆಟ್ಲಿ ನಿಮಗೆ ಮಜಾ ಬರ್ತದೆ ಮೂವಿ ನೋಡೋ ಮಟ್ಟಿಗೆ. ನಿಮಗೆ ಎಲ್ಲಿ ಮೂವಿ ಡಿಸಪಾಯಿಂಟ್ ಮಾಡಲ್ಲ. ಫಿಲಿಮ್ನಲ್ಲಿ ಮುರಳಿ ಶರ್ಮಾನು ಅವ್ರ ಆ್ಯಕ್ಟಿಂಗ್ನ ಹೇಳೋದಿರೋತಿಲ್ಲ. ಕಾಮಿಡಿ ಆಗಲಿ, ವಿಲನ್ಸ್ ರೋಲ್ ಆಗಲಿ ಚಲೋ ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ. ಬಟ್ ಈ ಫಿಲಿಮ್ನಲ್ಲಿ ಕಾಮಿಡಿ ಇಲ್ಲ, ಅವರು ಒಂದು ವಿಲನ್ ರೋಲ್ ಕ್ಯಾರೆಕ್ಟರ್, ಒಂದು ನೆಗೆಟಿವ್ ರೋಲ್ನಾಗ ರೋಲ್ ಪ್ಲೇ ಮಾಡ್ತಾರೆ. ಓಕೆ, ನಮಗೆ ಅನಿಸ್ತದ. ಬಟ್ ಅದು ಜೈಲ್ ಒಳಗೆ ಸೀನ್ ಇರ್ತದೆ ನೋಡಿ, ಅದು ಮಿಸ್ ಅಪ್ಲೈ ನನಗೆ ಅನ್ಸದೆ ಡಿಜೆ ಟಿಲ್ಲು ಒಳಗೆ. ಸೊ ಇದೆಲ್ಲ ನೀವು ಡಿಜೆ ಟಿಲ್ಲು ಫಸ್ಟ್ ಪಾರ್ಟ್ ನೋಡಿದ್ರೆ ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಸೆಕೆಂಡ್ ಪಾರ್ಟ್ ನಿಮಗೆ ಹೆಂಗೆ ಅನ್ಸೋದು ಅದನ್ನು ಕಾಮೆಂಟ್ ಮಾಡಿ ಹೇಳಿ. ನನ್ನ ವೀಡಿಯೋ ಪಸಂದ್ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ప్రతిసారి ఎక్కడ పడతావురా ఇలాంటి జంబల్ హాట్లే.